ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಅವರು ಬಿಟ್ಟು ಇವರು ಬಿಟ್ಟು ಅವ್ರು ಯಾರು ಅನ್ನೋ ಆಟ ಶುರುವಾಗಿದೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರು ಅನ್ನೋ ಹಾಗೆ ಹಳೆ ಕೇಸು ಹೊಸ ಕೇಸು ಅಂತ ತಡಕಾಡ್ತಾ ಇರೋ ಪೊಲೀಸರು ಸುತ್ತಿ ಬಳಸಿ ಭೈರತಿ ಬಸವರಾಜ್ ಬುಡಕ್ಕೆ ಬರ್ತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ಲಾಕ್ ಆಗಿರೋದು ಭೈರತಿ ಬಸವರಾಜ್ಗೆ ತೂಗುಗತ್ತಿಯಾಗೋ ಸಾಧ್ಯತೆ ಇದೆ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ. ಈ ಬಿಕ್ಲು ಶಿವನ ಕೊಲೆ ಕೇಸ್ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಹಣ್ಣು ತಿಂದೋನು ನುಣುಚಿಕೊಂಡು ಸಿಪ್ಪೆ ತಿಂದೋನು ಸಿಕ್ಕಾಕೊಂಡ ಅನ್ನೋ ಹಾಗಾಗಿದೆ. ಬಿಕ್ಲು ಶಿವ ಕೊಲೆ ಕೇಸ್ನ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗಾ ನಾಪತ್ತೆಯಾಗಿರೋದು ಉತ್ತರ ಸಿಗದ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಈ ಮಧ್ಯೆ ಭೈರತಿ ಬಸವರಾಜ್ಗೆ ಮತ್ತೊಂದು ಆಘಾತವೂ ಎದುರಾಗಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕರ ಅಣ್ಣನ ಮಗ ಲಾಕ್. ಸುತ್ತಿ ಬಳಸಿ ಬಿಕ್ಲು ಶಿವನ ಕೊಲೆ ಕೇಸ್ ಮತ್ತೆ ಭೈರತಿ ಬಸವರಾಜ್ ಬುಡಕ್ಕೆ ಬಂದು ನಿಂತಿದೆ. ಬಿಕ್ಲು ಶಿವನ ಕೊಲೆ ಆರೋಪದಡಿ ಶಾಸಕ ಭೈರತಿ ಬಸವರಾಜ್ ಅಣ್ಣನ ಮಗನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊಲೆ ಆರೋಪಿಗಳಿಗೆ ಸ್ಕಾರ್ಪಿಯೋ ಕಾರು ನೀಡಿದ್ದ ಆರೋಪಿ ಅನಿಲ್ನ ವಶಕ್ಕೆ ಪಡೆದು ಭಾರತೀನಗರ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಇನ್ನು ಬಿಕ್ಲು ಹತ್ಯೆ ಆರೋಪದಲ್ಲಿ ಪುಲಿಕೇಶಿನಗರ ಪೊಲೀಸರು ಅರುಣ್ ಅಲಿಯಾಸ್ ತೇಮು, ಸಂತೋಷ್ ಎಂಬ ಇಬ್ಬರನ್ನ ಬಂಧಿಸಿ 14 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ. ಭೈರತಿ ಬಸವರಾಜ್ ವಿರುದ್ಧ ಕೈ ನಾಯಕರ ಪ್ರತಿಭಟನೆ. ಬಿಕ್ಲು ಶಿವನ ಕೊಲೆ ಕೇಸ್ನಿಂದ ಕಳವಳಗೊಂಡಿರೋ ಭೈರತಿ ಬಸವರಾಜ್ಗೆ ಕಾಂಗ್ರೆಸ್ ಶಾಕ್ ಕೊಟ್ಟಿದೆ. ಕೆಆರ್ಪುರಂನ ಬಿಬಿಎಂಪಿ ಕಚೇರಿ ಬಳಿ ಜಮಾಯಿಸಿದ ಕೈ ಮುಖಂಡರು ಭೈರತಿ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಇಂಥ ಒಬ್ಬ ಶಾಸಕರು ನಮ್ಮ ಕ್ಷೇತ್ರದಲ್ಲಿದ್ದಾರೆ ಅನ್ನುವಂಥದ್ದೇ ನಮಗೆಲ್ಲರಿಗೂ ಕೂಡ ಬೇಸರವಾದಂಥ ಸಂಗತಿ. ಆತನ್ನ ಮೊದಲು ಕಾನೂನು ಅಡಿಯಲ್ಲಿ ಅರೆಸ್ಟ್ ಮಾಡಬೇಕು ಮತ್ತು ಆತ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೆಆರ್ಪುರಂ ಭಾಗದಿಂದ ಇವತ್ತು ನಮ್ಮೆಲ್ಲ ಮುಖಂಡರು ಸೇರಿ ಕೂಡ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ರಿಕ್ವೆಸ್ಟನ್ನು ಪೊಲೀಸ್ ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ ಕೆಆರ್ಪುರಂ ಪೊಲೀಸ್ ಸ್ಟೇಷನ್ಗೆ. ಏನು ಅಂತ ಹೇಳಿದ್ರೆ ಸಾಮಾನ್ಯದ ಪ್ರಜೆಗೆ ಹೇಗೆ ನೀವು ಅರೆಸ್ಟ್ ಮಾಡ್ತೀರಾ ಆ ರೀತಿಯಲ್ಲಿ ಈತನ್ನ ಅರೆಸ್ಟ್ ಮಾಡಬೇಕು. ಆಮೇಲೆ ಹಿಂದೆ ನಡೆದಿರ್ತಕ್ಕಂಥ ಕೊಲೆಗಳನ್ನ ಮತ್ತೆ ಒಂದು SIT ಏನೋ ಒಂದು ಕಮಿಟಿ ಇದು ಒಂದು CODಗೋ ಯಾರಿಗೋ ಒಂದು ಕೊಟ್ಟು ತನಿಖೆಯನ್ನು ಮಾಡಬೇಕು. ಆಗ ಮಾತ್ರ ಗೊತ್ತಾಗ್ತದೆ. ಈಗಾಗಲೇ ಒಬ್ಬ ಲೇಡಿ ಬಿ ನಾರಾಯಣಪುರದಲ್ಲೂ ಒಂದು 2 ಮರ್ಡರ್ಗಳಾಗಿದೆ. ಅದರಲ್ಲಿ ಆರೋಪ ಮಾಡಿದ್ರೂ ಸಹಿತ ಅವ್ರ ಮೇಲೆ FIR ಹಾಕೋದಕ್ಕೆ ಬಿಟ್ಟಿಲ್ಲ ಈತನ ಅಧಿಕಾರಾವಧಿಯಲ್ಲಿ. ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಕೋಕಾ ಕಾಯ್ದೆ ಸದ್ದು. ದಿನೇ ದಿನೇ ಹೊಸ ಟರ್ನ್ ಆ್ಯಂಡ್ ಟ್ವಿಸ್ಟ್ ಪಡೆಯುತ್ತಿರೋ ಈ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಸದ್ಯ ಕೋಕಾ ಕಾಯ್ದೆಯು ಸದ್ದು ಮಾಡ್ತಾ ಇದೆ. ಆರೋಪಿಗಳು 2ಕ್ಕಿಂತ ಹೆಚ್ಚು ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಈ ಕೋಕಾ ಕಾಯ್ದೆ ಹಾಕಲಾಗುತ್ತೆ. ಸದ್ಯ ಬಿಕ್ಲು ಕೊಲೆ ಆರೋಪಿಗಳಿಗೂ ಪೊಲೀಸರು ಕೋಕಾ ಕಾಯ್ದೆಯ ಬಿಸಿ ಮುಟ್ಟಿಸ್ತಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಕೋಕಾ ಕಾಯ್ದೆ ಹಾಕಿ ಆರೋಪಿಗಳನ್ನ ಬಂಧಿಸಿದ್ರೆ ಜಾಮೀನು ಸಿಗೋದಿಲ್ಲ. ಈ ಕೇಸ್ನಲ್ಲಿ ಕೋಕಾ A5 ಆರೋಪಿ ಭೈರತಿ ಬಸವರಾಜ್ಗೆ ಸಂಕಷ್ಟ ತರೋ ಸಾಧ್ಯತೆ ಇದೆ. ಒಟ್ನಲ್ಲಿ ಈ ಒಂದೇ ಒಂದು ಕೊಲೆ ಕೇಸ್ ಹಲವರನ್ನ ಕಂಬಿ ಹಿಂದೆ ಸೇರಿಸೋ ಹಾಗೆ ಮಾಡಿದೆ. ಇನ್ನು ಈ ಕೇಸ್ನಲ್ಲಿ ಅದ್ಯಾರ್ಯಾರು ಪೊಲೀಸರ ಅತಿಥಿಯಾಗ್ತಾರೋ ಕಾದು ನೋಡ್ಬೇಕಿದೆ. ಅಣ್ಣನ ಮಗನ ಬಾಯಿಂದ ಹೊರಬೀಳೋ ಸತ್ಯ ಭೈರತಿ ಬಸವರಾಜ್ನ ಬುಡವನ್ನ ಅಲ್ಲಾಡಿಸುತ್ತಾ? ಲೆಟ್ಸ್ ವೈಟ್ ಅಂಡ್ ವಾಚ್. ಪ್ರಜ್ವಲ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.